ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭೆಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ನಾನಾ ರೀತಿಯ ಕಸರತ್ತು ನಡೆಸಿತ್ತು. ನಾವೇ ಹೆಚ್ಚು ಸೀಟ್ ಗೆಲ್ತೀವಿ ಅಂತ ಕೂಡ ಹೇಳಿತ್ತು. ಆದ್ರೆ ಮೋದಿ ಸರ್ಕಾರ ಹಲವೆಡೆ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದೆ. ಎಲ್ಲೆಲ್ಲಿ ಅಂತ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ದೇಶದ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್. ನಮೋ ಕಹಳೆ ಗುಜರಾತ್ ಎಂಪಿಯಲ್ಲಿ ಕೈ ಉಡೀಸ್. ಒಂದಾಯ್ತು ಎರಡಾಯ್ತು, ಮೂರನೇ ಬಾರಿಯೂ ಪ್ರಧಾನಿ ನರೇಂದ್ರ ಮೋದಿಯವರ ವಿಜಯ ನಡಿಗೆ ಮುಂದುವರಿಯಲಿದೆ. ಮೋದಿಯ ಸಿಂಹ ನಡೆಗೆ ಇತರೆ ಪಕ್ಷಗಳು ಸೈಲೆಂಟ್ ಆಗಿವೆ. ಇದು ನಾವ್ ಹೇಳ್ತಾ ಇರೋದಲ್ಲ. ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಮೂರನೇ ಬಾರಿಯೂ ಮೋದಿ ಅವರೇ ಅಧಿಕಾರವನ್ನ ಮುನ್ನಡೆಸಲಿದ್ದಾರೆ ಅನ್ನೋದು ವರದಿಯಾಗಿದೆ. ಪಿ ಮಾರ್ಕ್ ಹಾಗೂ ಮ್ಯಾಟ್ರಿಕ್ಸ್ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಹಲವು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಹಾಗಾದ್ರೆ ಎಲ್ಲೆಲ್ಲಿ ಕ್ಲೀನ್ ಸ್ವೀಪ್ ಮಾಡಲಿದೆ ಅನ್ನೋದನ್ನ ನೋಡೋದಾದ್ರೆ, ಗುಜರಾತ್ನಲ್ಲಿ 26ಕ್ಕೆ 26 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವಿನ ನಗೆ ಬೀರಲಿದೆ ಅಂತ ಸಮೀಕ್ಷೆ ವರದಿ ಮಾಡಿದೆ. ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳ ಪೈಕಿ 26ರಿಂದ 29 ಸೀಟ್ ಬಿಜೆಪಿ ಗೆಲುವು ಸಾಧಿಸಲಿದೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಛತ್ತೀಸ್ಗಢದಲ್ಲಿ 11 ಕ್ಷೇತ್ರಗಳ ಪೈಕಿ 9ರಿಂದ 11 ಸೀಟ್ ಬಿಜೆಪಿ ವಿಜಯ ಗಳಿಸಲಿದೆ ಅಂತ ವರದಿಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ 7 ಕ್ಷೇತ್ರಗಳ ಪೈಕಿ ಬಿಜೆಪಿ 5ರಿಂದ 7 ಸೀಟ್ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳಿದೆ. ಇತ್ತ ಉತ್ತರಾಖಂಡ್ನಲ್ಲಿ 5 ಕ್ಷೇತ್ರಗಳಲ್ಲಿ 5 ಕ್ಷೇತ್ರವೂ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ. ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ದೆಹಲಿ, ಉತ್ತರಾಖಂಡ್ ಸೇರಿ ಹಲವು ಕಡೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷೆಗಳು ವರದಿ ಮಾಡಿವೆ. ಫೈನಲ್ ಫಲಿತಾಂಶದ ದಿನ ಏನೇನ್ ಆಗುತ್ತೆ ಅನ್ನೋ ಒರಿಜಿನಲ್ ಪಿಕ್ಚರ್ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2024ರ ಲೋಕಸಮರದ ಕುರುಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಗ್ಗರಿಸುವ ಸೂಚನೆ ಸಿಕ್ಕಿದೆ. ಸದ್ಯ ಹೊರಬಿದ್ದಿರುವ ಮತಗಟ್ಟೆಯ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ 3 ಅಂಕಿ ದಾಟಲ್ಲ ಎಂಬ ಸೂಚನೆ ಸಿಕ್ಕಿದೆ. ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ಸ್ಥಾನದಲ್ಲಿ ಗೆಲ್ಲಲಿದೆ ಗೊತ್ತಾ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುರುಕ್ಷೇತ್ರದಲ್ಲಿ ಮತ್ತೆ ಮುಗ್ಗರಿಸಿದ ಕೈಪಡೆ. 3 ಅಂಕಿ ದಾಟುವಲ್ಲಿ ಕಾಂಗ್ರೆಸ್ಗೆ ಸೋಲು. ವಿಪಕ್ಷವಾಗಿ ಮತ್ತೆ ಸೋತ ಇಂಡಿ ಕೂಟ. ಕಾಂಗ್ರೆಸ್ ಭಾರತವನ್ನ ಬರೋಬ್ಬರಿ 55 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಆಳಿದ ಪಕ್ಷ. ಆದರೆ 10 ವರ್ಷಗಳಿಂದ ನೆಲಕಚ್ಚಿರುವ ಕೈಪಡೆ ಈ ಬಾರಿ ಗೆಲುವಿನ ಲಯಕ್ಕೆ ಮರಳುವ ನಿರೀಕ್ಷೆ ಇತ್ತು. ಆದರೆ ಕಾಂಗ್ರೆಸ್ನಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ. ಮತ್ತೆ 3 ಅಂಕಿ ದಾಟುವಲ್ಲಿ ಕಾಂಗ್ರೆಸ್ ಮುಗ್ಗರಿಸಿದೆ. ವಿಪಕ್ಷವಾಗಿ ಮತ್ತೆ ಆಡಳಿತ ವಿರೋಧಿ ಅಲೆಯನ್ನ ಒಗ್ಗೂಡಿಸುವಲ್ಲಿ ಇಂಡಿ ಕೂಟ ಸೋತಿದೆ. ರಿಪಬ್ಲಿಕ್ ನೆಟ್ವರ್ಕ್ನಿಂದ ಪಿ ಮಾರ್ಕ್ ಮತ್ತು ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಚುನಾವಣೋತ್ತರ ಸಮೀಕ್ಷೆ ಮಾಡಿದ್ದು ದೇಶದಲ್ಲೇ ಕಾಂಗ್ರೆಸ್ 3 ಅಂಕಿ ದಾಟಿಲ್ಲ. ಪಿ ಮಾರ್ಕ್ ಪ್ರಕಾರ ಬಿಜೆಪಿ 359 ಕ್ಷೇತ್ರ ಗೆದ್ರೆ ಇಂಡಿ ಕೂಟ 154ಕ್ಕೆ ಸೀಮಿತವಾಗಿದೆ. ಈ ಪೈಕಿ ಕಾಂಗ್ರೆಸ್ ಗೆಲ್ಲಲಿರೋದು ಕೇವಲ 66 ಸ್ಥಾನ ಮಾತ್ರ ಅನ್ನೋ ಸೂಚನೆ ಸಿಕ್ಕಿದೆ. ಮ್ಯಾಟ್ರಿಕ್ಸ್ ಪ್ರಕಾರ ಬಿಜೆಪಿ 319 ಕ್ಷೇತ್ರ ಗೆದ್ರೆ ಈ ಪೈಕಿ ಕಾಂಗ್ರೆಸ್ ಗೆಲ್ಲಲಿರೋದು ಕೇವಲ 62 ಸ್ಥಾನ ಗೆಲ್ಲುವ ಸೂಚನೆ ಸಿಕ್ಕಿದೆ. ಸದ್ಯ ಪ್ರಕಟವಾದ ಚುನಾವಣೋತ್ತರ ಸಮೀಕ್ಷೆ ಕಾಂಗ್ರೆಸ್ಗೆ ಆಘಾತ ನೀಡಿದ್ದು, ಇದೇ ಸಮೀಕ್ಷೆ ಜೂನ್ 4ರ ತೀರ್ಪಿನಲ್ಲಿ ಮರುಕಳಿಸುತ್ತಾ ಕಾದ್ ನೋಡಬೇಕು. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಚರ್ಚೆ ನಡುವೆ ಎಕ್ಸಿಟ್ ಪೋಲ್ ಹೊರಬಿದ್ದಿದೆ. ಉತ್ತರ ಭಾರತದಲ್ಲಿ ಕೇಸರಿ ಪಡೆ ಕಮಾಲ್ ಮಾಡಿದ್ದು ಖಾತೆ ತೆರೆದಿದೆ.
ಸ್ಥಳೀಯ ಪಕ್ಷಗಳಿಗೆ ಆ ಮೂಲಕ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಎಕ್ಸಿಟ್ ಪೋಲ್ನಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಗೆಲುವು. ತಮಿಳುನಾಡಿನಲ್ಲಿ ಮತ್ತೆ ಖಾತೆ ತೆರೆಯಲಿದೆ ಬಿಜೆಪಿ. ಕೇರಳದಲ್ಲಿ ಇದೇ ಮೊದಲ ಬಾರಿಗೆ ಕೇಸರಿ ಪಡೆ ಎಂಟ್ರಿ. ಲೋಕಸಭೆ ಚುನಾವಣೆಯ 2 ತಿಂಗಳ ಸುದೀರ್ಘ ಸಮರಕ್ಕೆ ತೆರೆ ಬಿದ್ದಿದೆ. ನಿಮ್ಮ ರಿಪಬ್ಲಿಕ್ ಗ್ರೂಪ್, ಪಿಮಾರ್ಕ್, ಮ್ಯಾಟ್ರಿಸ್ ಸೇರಿ ನಡೆಸಿರುವ ಸರ್ವೆ ಹೊರಬಿದ್ದಿದೆ. ಇನ್ನು ಈ ಬಾರಿ ಹೆಚ್ಚು ಕುತೂಹಲ ಮೂಡಿಸಿದ ರಾಜ್ಯ ಅಂದ್ರೆ ತಮಿಳುನಾಡು. ಬಿಜೆಪಿ 1 ಸೀಟ್ ಗೆಲ್ಲೋದು ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪಿಮಾರ್ಕ್, ಮ್ಯಾಟ್ರಿಸ್ ಸರ್ವೆಗಳಲ್ಲಿ INDI ಒಕ್ಕೂಟ ಭರ್ಜರಿ ಗೆಲುವು ಸಿಕ್ಕಿದ್ರು ಬಿಜೆಪಿ ಕೂಟ ಮತ್ತೆ ಖಾತೆ ತೆರೆಯಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಕಮ್ಯುನಿಸ್ಟ್ ಪಕ್ಷದ ಪ್ರಾಬಲ್ಯವಿರುವ ಕೇರಳದಲ್ಲಿ ಇದುವರೆಗೂ ಬಿಜೆಪಿ ಒಂದೇ ಒಂದು ಲೋಕಸಭಾ ಕ್ಷೇತ್ರ ತನ್ನ ತೆಕ್ಕೆಗೆ ಹಾಕಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಕೇರಳದಲ್ಲಿ 1 ರಿಂದ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ. ತೆಲಂಗಾಣದಲ್ಲಿ ಎನ್ಡಿಎ ಹಾಗೂ ಇಂಡಿ ಮೈತ್ರಿಕೂಟ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಎನ್ಡಿಎ ಮೈತ್ರಿಕೂಟ 6 ರಿಂದ 9 ಸ್ಥಾನ ಗೆಲ್ಲೋದಾಗಿ ಪಿಮಾರ್ಕ್, ಮ್ಯಾಟ್ರಿಸ್ ಸಮೀಕ್ಷೆಗಳು ಹೇಳಿವೆ. ಇನ್ನು ಆಂಧ್ರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ 14 ಸೀಟ್ ಸಿಗಲಿದೆ ಅಂತ ಪಿಮಾರ್ಕ್ ಹೇಳಿದ್ರೆ 19 ರಿಂದ 22 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಬಹಿರಂಗಪಡಿಸಿದೆ. ಉತ್ತರ ಭಾರತದಲ್ಲಿ ಬಿಜೆಪಿ ಈ ಬಾರಿ ಕಮಾಲ್ ಮಾಡಲಿದೆ. ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಣ್ಣಾ ಬಲ ಬಂದಿದ್ದು ಗ್ರ್ಯಾಂಡ್ ಆಗಿ ಖಾತೆ ತೆರೆಯಲಿದೆ ಅಂತ ವಿಶ್ಲೇಷಣೆ